ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇಲ್ಲಿ ನಾನು ಬಿಸಿಬೇಳೆ ಭಾತನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಏನಿಲ್ಲ, ತುಂಬ ಸಿಂಪಲ್ ಆಗಿರುತ್ತೆ, ಹಾಗೆ ಅಷ್ಟೇ ರುಚಿಯಾಗೂ ಇರುತ್ತೆ. ಮಸಾಲೆ ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ, ಎಲ್ಲನೂ ತೋರಿಸಿದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ನಾನಿಲ್ಲಿ ಮನೇಲಿ ಏನೆಲ್ಲ ವೆಜಿಟೇಬಲ್ಸ್ ಇತ್ತು ಅದೆಲ್ಲ ತೊಗೊಂಡಿದ್ದೀನಿ. ನೀವು ಇದಕ್ಕೆ ಮತ್ತೆ ನಿಮ್ಮ ಮನೇಲಿ ಯಾವ್ಯಾವ ವೆಜಿಟೇಬಲ್ ಇದೆ ಆ್ಯಡ್ ಮಾಡ್ಕೋಬೋದು. ಲೈಕ್ ಬಟಾಣಿ ಕಾಳು, ಹಾಗೆ ಫ್ಲವರು, ಇದೆಲ್ಲ ನೀವು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಗಜರಿ, ಬೀನ್ಸು, ಬದನೆಕಾಯಿ, ಹಾಗೆ ಸ್ವಲ್ಪ ಕಾರ್ನ್ ಇತ್ತು, ಸ್ವೀಟ್ ಕಾರ್ನು, ಅದು ಬಟಾಟಿ, ಒಂದು ಟೊಮೊಟೊ ಎಲ್ಲನೂ ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದು ಕಪ್ಪು ಕಟೋರಿ ಅಷ್ಟೇ ತೊಗೊಂಡಿದ್ದೀನಿ ನಾನು ಅಕ್ಕಿನ. ತುಂಬ ಜಾಸ್ತಿ ಕ್ವಾಂಟಿಟಿಲಿ ಆಗುತ್ತಿದೆ ಆ್ಯಕ್ಚುಲಿ, ಅದಕ್ಕೋಸ್ಕರ ಅಕ್ಕಿ ಬೇಳೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೇ ತೊಗೊಳ್ಳಿ. ನಾನು ಈ ಕಪ್ಪು, ಒಂದು ಯಾವ ಕಪ್ಪಲ್ಲಿ ನೀವು ಅಕ್ಕಿ ಹಾಕೋತೀರಲ್ಲ ಆ ಕಪ್ಪಿನ ಅರ್ಧದಷ್ಟು ತೊಗರಿಬೇಳೆನ ಹಾಕ್ಕೋಬೇಕು. ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ, ಇದು ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಇಲ್ಲ. ಸೊ ಇದನ್ನು 2-3 ಸತಿ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಸೋನಾ ಮಸೂರಿ ಅಕ್ಕಿನೋ ಇಲ್ಲ ಬ್ರ್ಯಾಂಡೆಡ್ ಅಕ್ಕಿನೋ ಏನೋ ಯಾವುದೂ ತೊಗೊಂಡಿಲ್ಲ, ನಾರ್ಮಲ್ ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ. ಬಿಕಾಸ್ ನಾವು ಹೇಗಿದ್ದರೂ ಇದನ್ನು ತುಂಬ ಮೆದುವಾಗಿ ಕುಕ್ ಮಾಡ್ತೀವಲ್ವ, ಉದುರುದ್ರಾಗಿ ಕುಕ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಅದೇ ತೊಗೊಂಡಿದ್ದೀನಿ, ರುಚಿನೂ ಚೆನ್ನಾಗಿರುತ್ತೆ ಅಂತ. ಸೊ ಅದನ್ನು ಕುಕ್ಕರ್ಗೆ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಹಾಕಿ, ಸ್ವಲ್ಪ ನೀರಿನ ಕ್ವಾಂಟಿಟಿನ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಚೊಂಬು, ಇದರಿಂದ 2 ಚೊಂಬು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು 3-4 ವಿಷಿಲ್ ಕೂಗಿಸ್ಕೋಬೇಕು. ಸೊ ಕುಕ್ಕರು ನಾನು ಇಟ್ಕೊಂಡಿದ್ದೀನಿ, ಅದು ಕುದಿಯುವಷ್ಟರಲ್ಲಿ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಇದಕ್ಕೆ ನಾನು 2 ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ, ಕೊತ್ತಂಬರಿ ಕಾಳು, ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ, ಅರ್ಧ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಎಳ್ಳು ತೊಗೊಂಡಿದ್ದೀನಿ. ನೀವು ಕಪ್ಪು ಎಳ್ಳು ತೊಗೋಬೋದು, ಬಿಳಿ ಎಳ್ಳನ್ನು ತೊಗೋಬೋದು. ಇಲ್ಲಿ ನಾನು 2 ಮಿಕ್ಸ್ ಆಗಿದೆ ತೊಗೊಂಡಿದ್ದೀನಿ. ಸೊ ಮಸಾಲೆಗೆ ಒಂದು ಚಕ್ರ ಮೊಗ್ಗು, ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸಿನ್ಕಾಳು, 1 ಏಲಕ್ಕಿ, ಚಕ್ಕೆ ತೊಗೊಂಡಿದ್ದೀನಿ, ಸ್ವಲ್ಪ 3-4 ತುಂಡು, 4-5 ಲವಂಗ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಸೊ ಕಲರ್ಗೋಸ್ಕರ ಸ್ವಲ್ಪ ಖಾರನೂ ಆಯಿತು, ಕಲರು ಆಯಿತು. ಬ್ಯಾಡಿಗೆ ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ನೀವು ಒಂದು ಖಾರಕ್ಕೆ ತಕ್ಕಷ್ಟು ಒಂದು ಹಿಡಿಯಷ್ಟು ಹಾಕ್ಕೊಳ್ಳಿ. ನಾನು ಆ್ಯಕ್ಚುಲಿ ಮನೆಯಲ್ಲಿ ಅವೈಲೇಬಲ್ ಇರುವಂಥ ಮಸಾಲೆ ಖಾರನ ಯೂಸ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಸಾಸಿವೆ ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ಸೊ ಇದೆಲ್ಲನೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡುವಾಗ ಪರಿಮಳ ಬರುತ್ತೆ, ಅಷ್ಟು ಬಂದರೆ ಸಾಕು. ಎಲ್ಲನೂ ಸಪ್ರೇಟಾಗಿಯೇ ರೋಸ್ಟ್ ಮಾಡ್ಕೋಬೇಕು. ಸೊ ಈ ಥರ ಚೆನ್ನಾಗಿ ಅದು ವಾಸನೆ ಬರುತ್ತೆ, ಗೊತ್ತಾಗುತ್ತೆ ನಿಮಗೆ ನೋಡಿ. ಈ ಥರ ಒಂದೊಂದಾಗಿ ಹುರ್ಕೊಂಡು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ನಮ್ಮ ಬಿಸಿಬೇಳೆ ಭಾತ್ಗೆ ಇದೇ ಪೌಡ್ರು ಮೇನು ಮಸಾಲೆ. ಸೊ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಸೊ ಇದು ನಾವು ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಕಡಿಮೆ ಕ್ವಾಂಟಿಟಿಲಿ ತೊಗೊಂಡ್ರೂ ತುಂಬ ಜಾಸ್ತಿ ಕ್ವಾಂಟಿಟಿಲಿ ಆಗುತ್ತೆ, ಬಿಕಾಸ್ ನಾವು ತೆಳುವಾಗಿ ಮಾಡ್ತೀವಲ್ವ, ಅದಕ್ಕೋಸ್ಕರ. ಈ ಮಸಾಲೆ ನೀವು ಒಂದು ತಿಂಗಳಗಟ್ಟಲೆ ಸ್ಟೋರ್ ಮಾಡಿಟ್ಕೋಬೋದು. ಒಂದೇ ಸರ್ತಿ ನೀವು ಪದೇ ಪದೇ ಬಿಸಿಬೇಳೆ ಮಾಡ್ತೀನಿ ಅನ್ನೋರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಸಾಲೆ ಪೌಡ್ರನ್ನ ರೆಡಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ಏರ್ ಟೈಟ್ ಕಂಟೈನರಲ್ಲಿ. ಸೊ ಅದು ಚೆನ್ನಾಗಿರುತ್ತೆ, ಏನೂ ಕೆಡಲ್ಲ. ಎಲ್ಲ ಡ್ರೈ ಇರುವಂತಹ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಪೌಡರ್ ಮಾಡಿರ್ತೀವಲ್ವ, ಸೊ ಏನಾಗಲ್ಲ. ನಾನು ಜಾಸ್ತಿ ಮಾಡಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಹುರ್ಕೊಂಡಿರುವಂಥ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸು ಒಂದು 2 ಮಿನಿಟ್ಸು ರೆಸ್ಟಿಗೆ ಇಡಬೇಕು, ಆರಕ್ಕೆ ಬಿಡ್ತಿದ್ದೀನಿ. ಇದನ್ನೆಲ್ಲನೂ ಒಂದು ಸಣ್ಣ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಹಾಕ್ಕೊಂಡಿದ್ದೀನಿ. ಸೊ ಖಾರ, ಬ್ಯಾಡಗಿ ಮೆಣಸಿನ್ಕಾಯಿ 2 ತೊಗೊಂಡಿರೋದ್ರಿಂದ ಮನೆಯಲ್ಲಿರುವಂತಹ ಮಸಾಲೆ ಖಾರನ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಚೆನ್ನಾಗಿ
ಮಿಕ್ಸಿ ಮಾಡಿಕೊಂಡು ಒಂದು ಫೈನ್ ಆಗಿರುವಂಥ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ತರಿಯಾಗೆಲ್ಲ ಇರಬಾರ್ದು, ಫೈನ್ ಪೌಡ್ರ್ ಮಾಡ್ಕೊಳ್ಳಿ. ಇದನ್ನು ಸ್ಟೋರ್ ಮಾಡಿಟ್ಕೊಂಡ್ರೆ ಏನೂ ಆಗಲ್ಲ. ಸೊ ನಮ್ಮ ಮಸಾಲೆ ರೆಡಿ ಆಗೋಷ್ಟರಲ್ಲಿ ಅನ್ನನೂ ಬೆಂದಿತ್ತು. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ಎಲ್ಲ ತರಕಾರಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಬಾಳಿಗೆಗೆ ಎಣ್ಣೆ ಕಾದ ತಕ್ಷಣ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಚಟಪಟ ಅಂದಮೇಲೆ ಒಂದು ಸಣ್ಣ ಸೈಜಿನಷ್ಟು ಈರುಳ್ಳಿ, ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿಸಿಬೇಳೆಬಾತು ಕ್ವಾಂಟಿಟಿ ಜಾಸ್ತಿನೇ ಆಗುತ್ತೆ. ಸೊ ಸಂಡೇ ಇದ್ದರೆ ನೀವು ಮಕ್ಕಳಿಗೆ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತಂದರೆ ಇದನ್ನು ಕೂಡ ಮಾಡಿಕೊಡ್ಬೋದು. ಇದೊಂದು ಥರ ಸ್ಪೆಷಲ್ ಡಿಶ್ ಅಂತಲೇ ಅನಿಸುತ್ತೆ. ಮನೇಲಿ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಅಂದಾಗಲೂ ನೀವು ಈ ಡಿಶನ್ನ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಶಿನ, ಅಂಗಡೀಲಿ ಸಿಗುತ್ತಲ್ಲ ಖಾರ, ಸ್ವಲ್ಪ ರೆಡ್ ಕಲರು ಜಾಸ್ತಿ ಇರುತ್ತದು, ಅದನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀವಲ್ವ, ಅದನ್ನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಇದನ್ನು ನಿಮ್ಮ ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅದನ್ನು ನೋಡಿಕೊಂಡು ಮಸಾಲೆನ ಹಾಕ್ಕೊಳ್ಳಿ. ನಾನಿಲ್ಲಿ 4 ಜನಕ್ಕಾಗುವಷ್ಟು ಮಾಡ್ಕೋತಾ ಇದ್ದೀನಿ, ಅದಕ್ಕೆ 2 ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ. ಖಾರ ಆಗಿರ್ಬೋದು, ಒಂದು ಮಸಾಲೆ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಸ್ವಲ್ಪ ಜಾಸ್ತಿ ಅದು ಹಾಕೋಕ್ಕೆ ಹೋಗ್ಬೇಡಿ. ಇಲ್ಲ ಅಂದರೆ ಏನಾಗುತ್ತೆ, ಬಿಸಿಬೇಳೆಬಾತು ಖಾರವಾಗಿ ಹತ್ತೋಕ್ಕೆ ಶುರು ಆಗುತ್ತೆ. ಸೊ ಯೂಶ್ವಲಿ ನಾನು ಎಲ್ಲ ಅಡುಗೆಗೆ ಬೆಲ್ಲ ಯೂಸ್ ಮಾಡ್ತೀನಿ, ಅದಕ್ಕೋಸ್ಕರ ಬೆಲ್ಲ ಇದಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಇಲ್ಲ. ಸೊ ಅನ್ನ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ಇದನ್ನು ನನಗೆ ಎಷ್ಟು ಬೇಕೋ ಅಷ್ಟು, 4 ಜನಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದಷ್ಟು ಜನ ತುಂಬ ತೆಳುವಾಗಿ ಕನ್ಸಿಸ್ಟೆನ್ಸಿ ಅನ್ನದ್ದು ತೆಳುವಾಗಿದ್ದರೆ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಸ್ವಲ್ಪ ಗಟ್ಟಿಯಾಗಿದ್ದರೆ ಇಷ್ಟಪಡ್ತಾರೆ. ಸೊ ನಾನಿಲ್ಲಿ ಅಷ್ಟು ಗಟ್ಟಿನೂ ಅಲ್ಲ, ಅಷ್ಟು ತೆಳುವೂ ಅಲ್ಲ, ಒಂದು ನಾರ್ಮಲ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ ಗೊತ್ತಾಗ್ತಾ ಇರ್ಬೋದು ನಿಮಗೆ ಅದರದ್ದು ಟೆಕ್ಸ್ಚರ್ ಹೇಗಿದೆ ಅಂತ. ಸೊ ಇಲ್ಲಿ ನಮ್ಮದು ಬಿಸಿಯಾಗಿರುವಂಥ ಬಿಸಿಬೇಳೆಬಾತು ರೆಡಿಯಾಗಿದೆ. ಇದು ಬಿಸಿಯಾಗಿದ್ದಾಗ ತಿಂದರೆ ಮಾತ್ರ ರುಚಿ, ಆಮೇಲೆ ತಿನ್ನೋಕೆ ಹೋದರೆ ಚೆನ್ನಾಗಿರಲ್ಲ. ಬಿಸಿ ಮಾಡಿ ತಿಂದ್ರೂ ಅಷ್ಟು ಸರಿ ಹತ್ತಲ್ಲ ಅದು. ಸೊ ಈಗಲೇ ಸ್ವಲ್ಪ ಉಪ್ಪು ಖಾರ ಕರೆಕ್ಟಾಗಿದೆಯಲ್ಲ ಅಂತ ನೋಡ್ಕೊಂಬಿಡಿ. ಸ್ವಲ್ಪ ಒಂದು ಸ್ಪೂನ್ ತೊಗೊಂಡು, ನನಗೆ ಇಲ್ಲಿ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಅದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡಿ ಗ್ಯಾಸ್ ಸ್ಟೋವನ್ನು ಆಫ್ ಮಾಡಿ 2 ನಿಮಿಷ ಮುಚ್ಚಿಟ್ಟಿದ್ದೀನಿ. ಸೊ ಇಲ್ಲಿ ಬಿಸಿಯಾಗಿರೋಂಥ ಬಿಸಿಬೇಳೆಬಾತು ರೆಡಿಯಾಗಿದೆ. ತುಪ್ಪದೊಟ್ಟಿಗೆ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಈ ಥರ ವಿಡಿಯೋಸ್ ನಮ್ಮ ಚಾನಲಲ್ಲಿ ಬರ್ತಾನೆ ಇರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸಿಂಪಲ್ ರೆಸಿಪಿಯೊಂದಿಗೆ. ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿತ್ತು ರುಚಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.